ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಕಷ್ಟು ಸ್ಟಾಪ್ ಆಯ್ತು ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ ಮಗ್ಗ ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ಪಾರ್ಟ್ನರ್ ವಿದೌಟ್ ಮೇಕಿಂಗ್ ಡಿಲೇ ನಮ್ಮ ವಿರಾಟ್ ಕೊಹ್ಲಿ ಅವರು ಮದುವೆ ಹಾಕಿನ ಮುಂಚೆ ಎಲ್ಲ ಒಂದು ಮಾತನ್ನ ಆಡೋರು ಏನು ಗುರು ನಾನೇನು ಪೂಜೆ ಮಾಡೋ ಥರ ಕಾಣಿಸ್ತೀನಿ ನಿಮಗೆ ಡೋ ಐ ಲುಕ್ ಲೈಕ್ ಪೂಜಾ ಪಾತ್ ಅನ್ನೋ ಥರ ಕೇಳೋರು ಬಟ್ ಇವಾಗಂತೂ ಮದುವೆ ಆದಮೇಲೆ ಅನುಷ್ಕಾ ಶರ್ಮಾ ಅವ್ರು ಫುಲ್ಲು ಕಂಪ್ಲೀಟ್ಲಿ ಚೇಂಜ್ ಮಾಡಾಕ್ಬಿಟ್ಟಿದ್ರೆ ಈ ಸೀರೀಸು ಆಗ್ತಾ ಇದ್ದಂಗೆ ಹೆಡ್ ಆಫ್ ಚಾಂಪಿಯನ್ಸ್ ಟ್ರೋಫಿ ಆ್ಯಂಡ್ ಇಂಗ್ಲೆಂಡ್ ಸೀರೀಸು IPL ಕೂಡ ಅನ್ಕೊಬೋದು ಫಾರ್ ದಟ್ ಮ್ಯಾಟರು ಹೋಗ್ಬಿಟ್ಟು ಗುರೂಜಿ ಅವರ ಆಶೀರ್ವಾದನ ತಗೊಂಡಿದ್ದಾರೆ ಶ್ರೀ ಪ್ರೇಮಾನಂದ್ ಜಿ ಮಹಾರಾಜ್ ಅವರ ಆಶೀರ್ವಾದನ ತಗೊಂಡಿದ್ದಾರೆ ಇಬ್ಬರೂ ಸಹ ಹೋಗ್ಬಿಟ್ಟು ಒಂಥರ ವಿರಾಟ್ ಕೊಹ್ಲಿ ಅಂತೂ ಸಿಕ್ಕಾಪಟ್ಟೆ ಡಿವೋಷನಲ್ ಆಗಿಬಿಟ್ಟು ಸಿಕ್ಕಾಪಟ್ಟೆ ದೈವ ಭಕ್ತರ ಥರ ಕಾಣಿಸ್ತಾ ಇದ್ರು ಪ್ರೇಮಾನಂದ ಜಿ ಅವ್ರನ್ನ ಒಂಥರ ಹಾಟಲ್ಲಿ ಇಟ್ಕೊಂಡ್ರೆ ಥರ ಭಕ್ತಿ ತೋರಿಸ್ತಾ ಇದ್ರು ಸೊ ವಿರಾಟ್ ಕೊಹ್ಲಿ ಮುಂಚೆ ಇದ್ದಿದ್ಕೂ ಇವಾಗಿರೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಅಂತೂ ಖಂಡಿತ ಇದೆ ಗುರು ಅದು ಗೊತ್ತಾಗ್ತಾ ಇದೆ ಅಪ್ಡೇಟ್ ಬಂದ್ಬಿಟ್ಟು ವರುಣ್ ಆರೋನ್ ಯಾರಿಗೆ ತಾನೇ ಗೊತ್ತಿಲ್ಲ ಗುರು ವರುಣ್ ಆರೋನು ನಮ್ಮ RCB ಕೂಡ ಆಡಿರುವಂಥ ಪ್ಲೇಯರು RCBಗೆ ಆಡಿದರೆ ಅನ್ನೋದು ಬಿಡ್ತು ಅಂತಾರೆ ಇಂಡಿಯನ್ ಟೀಮ್ಗೆ ಆಡಿದ್ರೆ ಬಿಡಿರೋ ಗೊತ್ತಿರಲ್ಲ ಆಡಿದರೆ ಇಂಡಿಯನ್ ಟೀಮಿಗೆ ಇವಾಗ ಇಂಡಿಯನ್ ಕ್ರಿಕೆಟಿಗೆ ರಿಟೈರ್ಮೆಂಟ್ನ ಕೊಡಿದ್ರೆ ಅಫಿಷಿಯಲಿ ಇಂಟರ್ನ್ಯಾಷನಲ್ ಲೆವೆಲ್ ಕ್ರಿಕೆಟಿಗೆ ಮಾತ್ರ ರಿಟೈರ್ಮೆಂಟ್ನ ಕೊಟ್ಟಿದ್ದಾರೆ ಇನ್ನೇನು ಯಾವಾಗಲೂ ಕೊಡಬೇಕಾಯ್ತು ಇವಾಗ ಕೊಟ್ಟಿದ್ದಾರೆ ಯಾರು ಹಾಕಂತ ಇದ್ರು ಅಂತ ವರುಣ್ ಆರೋನ್ ಯಾವುದೋ ಜಮಾನೇ ಆಗೋಗ್ಬಿಟ್ಟಿದೆ ನಮಗೆ ಮರ್ತೋಗ್ಬಿಟ್ಟಿದೆ ಅವ್ರು ಆಡಿರೋದು ಅಂತ ಹೇಳ್ತೀರಾ ಸೊ ಇವಾಗ ಕೊಟ್ಟಿದ್ದಾರೆ ಏನು ಮಾಡೋಕ್ಕಾಗತ್ತೆ ಬರೀ ಇಂಟರ್ನ್ಯಾಷನಲ್ ಲೆವೆಲ್ಗೆ ಆಮೇಲೆ ಮಿಕ್ಕಿರೋ ಕ್ರಿಕೆಟ್ನೆಲ್ಲ ಆಡ್ತಾರಂತಪ್ಪ ಎಲ್ಲ ಕ್ರಿಕೆಟ್ಗೂ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ ಅಂತ ಅನ್ಕೋಬಿಡಿ ಆಮೇಲೆ ಅಪ್ಡೇಟ್ ನಂಬರ್ 3 ಆಂಡಿ ಫ್ಲವರ್ಸ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಿಲೇಟೆಡ್ ಟು ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿ ಇನ್ RCB 2025 IPL ವಿರಾಟ್ ಕೊಹ್ಲಿನ ಕ್ಯಾಪ್ಟನ್ಸಿ ನಿಭಾಯಿಸಲು ಸಿಕ್ಕಾಪಟ್ಟೆ ಸ್ಪೆಕ್ಯುಲೇಷನ್ಸ್ ಅರೌಂಡ್ ಸ್ಪ್ರೆಡ್ ಆಗ್ತಾ ಇದೆ ಇದ್ರ ರಿಲೇಟೆಡ್ ಸ್ಪೋರ್ಟ್ಸ್ ಟಾಕ್ ಅವರು ಕೇಳಿದ್ದಾರೆ ಆಂಡಿ ಫ್ಲವರ್ಸ್ಗೆ ಸೊ ಅವಾಗ ಅವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದು ಐ ಆಮ್ ಶೋರ್ ದ ಆಂಟಿಸಿಪೇಷನ್ ವಿಲ್ ಬಿ ಗುಡ್ ಫಾರ್ ಯು ನನಗೆ ಗೊತ್ತು ನಿಮಗೆಲ್ಲ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿರ್ತೀರ ರುಚಿಕೆ ಬಿಟ್ಟಿರ್ತೀರ ಆಂಟಿಸಿಪೇಟ್ ಮಾಡ್ತಾ ಇರ್ತೀರಾ ಬಟ್ ದ ಕಮ್ಯುನಿಕೇಷನ್ ಹ್ಯಾಸ್ ನಾಟ್ ಹ್ಯಾಪೆಂಡ್ ಯೆಟ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರ ಜೊತೆಗೆ ಇನ್ನೂ ಕಮ್ಯುನಿಕೇಟ್ ಮಾಡಿಲ್ವಂತೆ ನೀವು ಕ್ಯಾಪ್ಟನ್ಸಿ ನಿಭಾಯಿಸೋದಿಲ್ವೋ ನೀವಂತೂ ಎಕ್ಸೈಟ್ ಆಗಿದ್ದೀರಾ ಕ್ಯಾಪ್ಟನ್ಸಿ ನಿಭಾಯಿಸ್ಬೇಕು ವಿರಾಟ್ ಕೊಹ್ಲಿ ಅಂತ ನಾವಿನ್ನೂ ಕಮ್ಯುನಿಕೇಟೇ ಮಾಡಿಲ್ವೇ ವಿರಾಟ್ ಕೊಹ್ಲಿ ಜೊತೆಗೆ ಅದಾಗಿದೆಯೋ ಬಿಟ್ಟಿದೆಯೋ ಅವ್ರವ್ರಿಗೆ ಗೊತ್ತು ಗುರು ಸುಮ್ಮನೆ ಈಚೆ ಕಡೆ ಬಂದ್ಬಿಟ್ಟು ಏನೋ ಹೇಳ್ತಿರ್ತಾರೆ ಅದಾಗಿಲ್ದಂಗೆ ಅವರ ಸ್ಕ್ವಾಡ್ನ ಈ ಥರ ಸೆಲೆಕ್ಟ್ ಮಾಡ್ತಾ ಇರಲಿಲ್ವೇನೋ ಗೊತ್ತಿಲ್ಲ ಏನೇನಾಗುತ್ತೆ ಅಂತ ಒಟ್ಟಿನಲ್ಲಿ ಕಮ್ಯುನಿಕೇಷನ್ನೇ ಆಗಿಲ್ಲ ನಾವು ಅವ್ರಿಗೆ ಹೇಳೇ ಇಲ್ಲ ನೀವು ಕ್ಯಾಪ್ಟನ್ಸಿ ನಿಭಾಯಿಸಿ ಅಂತ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಇವಾಗ ಕೊಟ್ಟಿದ್ದಾರೆ ಬಟ್ ಮುಂಚೆ IPL ಆಕ್ಷನ್ ಟೈಮಲ್ಲಿ ಇವ್ರು ಕೊಟ್ಟಂಥ ಸ್ಟೇಟ್ಮೆಂಟೇ ಬೇರೆ ಆಕ್ಷನ್ಗಿನ ಮುಂಚೆ ಕೊಟ್ಟಂಥ ಸ್ಟೇಟ್ಮೆಂಟೇ ಬೇರೆ ವಿರಾಟ್ ಕೊಹ್ಲಿ ಲೈಕ್ಲಿ ಟು ಕ್ಯಾಪ್ಟನ್ ಅನ್ನೋ ಥರ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಮೂವ್ ಬ್ಯಾಟ್ ಅವರು ಸುಮ್ಮನೆ ಸದ್ದು ಅನ್ನೋ ಥರ ಸೈಲೆಂಟ್ ಮಾಡಿದ್ರು ಏನು ಮಾತಾಡ್ಬಿಡ ಗುರು ನೀನು ಅಂತ ಸೊ ಇವಾಗ ನೋಡ್ರಿ ಈ ಥರ ಹೇಳ್ತಾ ಇದ್ರು ನಾವೇನು ಕಮ್ಯುನಿಕೇಟೇ ಮಾಡಿಲ್ಲ ಅಂತ ಸೊ ನೋಡೋಣ ಏನಾಗುತ್ತೆ ಅಂತ ನಮಗೆ ಅನ್ಬಾಕ್ಸಿಂಗ್ ಡೇ ಅಲ್ಲಿ ಗೊತ್ತಾಗುತ್ತೆ ಅಲ್ಟಿಮೇಟ್ ಆಗಿ ಏನು ಸೀನ್ ಅಂತ ಅಪ್ಡೇಟ್ ನಂಬರ್ 4 ಇನ್ನು ಒಂದು ತಿಂಗಳಲ್ಲಿ ಚಾಂಪಿಯನ್ಸ್ ಟ್ರೋಫಿ ನಡೀತಾ ಇದೆ ರಾವಲ್ಪಿಂಡಿ ಒಂಥರ ಮೈನ್ ಸ್ಟೇಡಿಯಂ ಚಾಂಪಿಯನ್ಸ್ ಟ್ರೋಫಿಲಿ ಹೌದು ನಮ್ಮ ಇಂಡಿಯಾ ಹೋಗ್ಬಿಟ್ಟೇನೋ ಆಡ್ತಾ ಇಲ್ಲ ಗೊತ್ತಿರೋ ವಿಚಾರನೇ ಹೈಬ್ರಿಡ್ ಮಾಡಲಲ್ಲಿ ಆಗ್ತಾ ಇದೆ ಬಟ್ ಆದ್ರೂ ರಾವಲ್ಪಿಂಡಿ ಇವ್ರು ನೋಡಿ ಯಾವ ಥರ ಮಾಡ್ತಾ ಇದ್ದಾರೆ ಅಂತ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ರಾವಲ್ಪಿಂಡಿಯಲ್ಲಿ ನೋಡಿ ಸೀಟ್ಗಳು ನೋಡಿ ಗುರು ಯಾವ ಥರ ಎಲ್ಲ ಮುರ್ಕ್ಲು ಪರ್ಕ್ಲು ಸೀಟ್ಗಳು ಎಲ್ಲರೂ ಎತ್ಕೊಂಡು ಹೋಗ್ಬೋದು ಸೀಟ್ನ ಮನೆಗೆ ಆ ಥರ ಸೀಟ್ ಮ್ಯಾನೇಜ್ಮೆಂಟ್ ಇದೆ ಇಲ್ಲಿ ರಾವಲ್ಪಿಂಡಿ ಅಂತ ಇವ್ರು ಹೇಳೋವಂಥ ಪ್ರಕಾರ ಗ್ರೇಟ್ ಸ್ಟೇಡಿಯಂ ರಾವಲ್ಪಿಂಡಿ ಲಾಹೋರ್ ಆಗಿರಲಿ ಇವೆಲ್ಲ ದೊಡ್ಡ ದೊಡ್ಡ ಸ್ಟೇಡಿಯಂಗಳು ಪಾಕಿಸ್ತಾನಿಗೆ ಬಂತು ಅಂತಂದರೆ ನೋಡಿ ಸ್ಟೇಟಸ್ ಯಾವ ಥರ ಇದೆ ರಾವಲ್ಪಿಂಡಿ ಸ್ಟೇಡಿಯಂ ಚಾಂಪಿಯನ್ಸ್ ಟ್ರೋಫಿ ನಡೆಯುವಂಥ ಸ್ಟೇಡಿಯಂ ದೊಡ್ಡ ಟೂರ್ನಮೆಂಟ್ ನಡೆಯುವಂಥ ಸ್ಟೇಡಿಯಮ್ಮು ಕತೆ ಈ ಥರ ಕಾಣಿಸ್ತಾ ಇದೆ ನೋಡೋಣ ಚಾಂಪಿಯನ್ಸ್ ಟ್ರೋಫಿ ಟೈಮಲ್ಲಿ ಅಟ್ಲೀಸ್ಟ್ ಏನಾದರೂ ಚೆನ್ನಾಗಿ ಮಾಡಿರ್ತಾರೆ ಅನ್ನೋಂಥ ಫೆಸಿಲಿಟಿನ ಅಪ್ಡೇಟ್ ನಂಬರ್ 5 ಮನೋಜ್ ತಿವಾರಿ ಅವರು ಇನ್ನೊಂದ್ಸಲ ರೊಚ್ಚಿಗೆದಿದ್ದಾರೆ ಅದೇ ಗೌತಮ್ ಗಂಭೀರ್ ಅವರ ಮೇಲೆ ಸಿಕ್ಕಾಪಟ್ಟೆ ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಮನೋಜ್ ತಿವಾರಿ ಅವರು ಏನೋ ದೊಡ್ಡ ಕ್ಯಾಪ್ಟನಾ KKR ಏನು ಕ್ಯಾಪ್ಟನ್ ಮಾಡ್ಬಿಟ್ಟು ಏನು ಟ್ರೋಫಿ ಗೆದ್ಬಿಟ್ರೆ ನಾವೆಲ್ಲ ಆಡಿಲ್ಲ ಅಂತಂದರೆ ಡ್ಯಾಶು ಗೆಲ್ತಾ ಇರಲಿಲ್ಲ ಅಲ್ಲಿ ಗೊತ್ತಾ ನಿನಗೆ ಅಂತ ರೊಚ್ಚಿಗೆದಿದ್ದಾರೆ ಇವಾಗ ಜೊತೆಗೆ ಗಂಗೂಲಿನ ಸಿಕ್ಕಾಪಟ್ಟೆ ಅಬ್ಯೂಸ್ ಮಾಡಿದ್ರಂತೆ ಇವ್ರ ಫ್ಯಾಮಿಲಿನ ಅಬ್ಯೂಸ್ ಮಾಡಿದ್ರಂತೆ ಸಿಕ್ಕಾಪಟ್ಟೆ ದೊಡ್ಡ ಜಗಳ ಆಗಿತ್ತಂತೆ ಡ್ರೆಸ್ಸಿಂಗ್ ರೂಮಲ್ಲಿ ಮನೋಜ್ ತಿವಾರಿಗೂ ಜೊತೆಗೆ ಗೌತಮ್ ಗಂಭೀರ್ಗೂ ಅವಾಗಲೇ ಅಂತೆ ಮನೋಜ್ ತಿವಾರಿ ಬೇಡ ಅಂತ ಈಚೆ ಕಡೆ ಬಿಟ್ಟಿದ್ದು KKR ಅವರು ಸೊ ಏನೇನೋ ಸೀನ್ ಆಗಿದೆ ಗುರು ಗೊತ್ತಿಲ್ದಂಗೆ ಏನೇನೋ ಸೀನ್ ಆಗಿರುತ್ತೆ ಡ್ರೆಸ್ಸಿಂಗ್ ರೂಮಲ್ಲಿ ಅದೆಲ್ಲ ನೋಡಿ ವರ್ಷಾನ್ಗಟ್ಲೆ ಆಗಾದ್ಮೇಲೆ ಈಚೆ ಕಡೆ ಮ್ಯಾಟ್ರಿಗಳು ಬರ್ತವೆ ಗೌತಮ್ ಗಂಭೀರ್ ಅಬ್ಯೂಸ್ ಮಾಡಿರಂತೆ ಏನು ಅವ್ರು ಅಬ್ಯೂಸ್ ಮಾಡ್ರಿ ಇವ್ರೇನು ಸುಮ್ಮನೆ ಇರ್ತಾರೆ ಇವರು ಅಬ್ಯೂಸ್ ಮಾಡಿರ್ತಾರೆ ನಾನು ಬೈದೆ ಅಂತ ಏನೂ ಕೇಳ್ಕೊಂಡಿಲ್ಲ ಮನೋಜ್ ತಿವಾರಿ ಅವರು ಅವರೇನೋ ಬೈದ್ರು ಇವ್ರನ್ನ ಸುಮ್ಮನೆ ಇದ್ರೆ ಕೇಳಿಸ್ಕೊಂಡು ಇವರು ಕೂಡ ಬೈದಿರ್ತಾರೆ ಇನ್ನು ಜಗಳ ಆಯಿತು ಅಂತ ಹೇಳಿದ್ರಲ್ಲ ಇವರು ಬೈದಿದ್ದಾರೆ ಅದನ್ನು ಒಪ್ಕೋಬೇಕು ತಾನೆ ಇವರು ನಾನು ಬೈದೆ ಅವರು ಬೈದರು ಅಂತ ಬರೀ ಅವ್ರು ಬೈದರು ಅಂತ ಹೇಳ್ಬಿಟ್ರೆ ಫ್ಯಾಮಿಲಿಗೆ ಇವ್ರು ಬೈದಿರಲ್ವಾ ಇವರು ಬೈದಿರ್ತಾರೆ ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿದ್ದವರು ಅರ್ಥ ಆಗಲ್ವಾ ನಾನು ಬೈದೆ ಅಂತ ಹೇಳಬೇಕು ಅಂತ ಮನೋಜ್ ತಿವಾರಿ ಅಂತ ಸಿಕ್ಕಾಪಟ್ಟೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾರೆ ಪಾಪ ಗಂಭೀರ್ ಅಣ್ಣ ಹೆಂಗೆ ತಡ್ಕೋಬೇಕು ಆ ಕಡೆಯಿಂದ ಬೇರೆ ಲೋಡ್ ಬರ್ತಾ ಇದೆ BCCI ಕಡೆಯಿಂದ ಏನು ಗುರು ಆಗ್ತಿದ್ದಾರೆ ಇನ್ನು ಕೋಚಿಂಗ್ ಪೀರಿಯಡ್ ಅಂತ ಈ ಕಡೆಯಿಂದ ಮನೋಜ್ ತಿವಾರಿ ಬೇರೆ ಕಡ್ಡಿ ಇಡ್ತಾರೆ ಮಧ್ಯದಲ್ಲಿ ಸೈಕ್ ಆಗಿರುತ್ತೆ ಮನೋಜ್
ಗಂಭೀರಣ್ಣಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿದ್ದು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ನಾವು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.